ವ್ಯಕ್ತಿತ್ವ, ಯಾರನ್ನು ನೋಯಿಸೋವಂಥ ಭಾವನೆನೇ ಇರಲಿಲ್ಲ ಅವ್ರಿಗೆ. ದೇವ್ರ ಬಗ್ಗೆ ಕೋಪ ಬರುತ್ತೆ, ಇಂಥವ್ರಿಗೆ ಯಾಕಪ್ಪ ಇಂಥ ಒಂದು ಆ, ಇಂಥ ಸ್ಥಿತಿನ ಕೊಡ್ತೀಯಾ ಅಂತ. ಈಗ ಆಗತ್ತೆ ಅಂತ ಗೊತ್ತಿದ್ರು ಅಯ್ಯೋ ಬೇಡ ಇರಲಿ, ಅವ್ರು ಇನ್ನೂ ಒಂದಷ್ಟು ವರ್ಷಗಳ ಕಾಲ ಇರಲಿ, ನಮ್ಮೊಟ್ಟಿಗೆ ಕೆಲಸ ಮಾಡಲಿ ಅಂತಲೇ ನಾವು ಅಂದ್ಕೊತಾ ಇದ್ದೀವಿ. ಕರ್ನಾಟಕ ಕಂಡಂತಹ ಖ್ಯಾತ ನಿರೂಪಕಿ ಈಗ ನಮ್ಮೊಟ್ಟಿಗಿಲ್ಲ, ಅಪರ್ಣಾ ವಸ್ತಾರೆ ಅವರು. ಅವ್ರು ಇನ್ನಿಲ್ಲ ಅನ್ನುವಂಥ ವಿಚಾರವನ್ನೇ ಅರಗಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅವರು ಒಡನಾಡಿಗಳು, ಅವ್ರ ಜೊತೆ ಬಾಂಧವ್ಯವನ್ನು ಇಟ್ಕೊಂಡವರು, ಅವ್ರನ್ನ ತುಂಬ ಹತ್ತಿರದಿಂದ ನೋಡೋರ್ಗಂತೂ ಇದೊಂದು ಶಾಕಿಂಗ್ ಸುದ್ದಿ. ಸೊ ನನ್ನ ಜೊತೆಗೀಗ ಗ್ರೀಷ್ಮಾ ಮೇಡಮ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇದೊಂದು ಶಾಕಿಂಗ್ ವಿಚಾರ. ನಿನ್ನೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅವರಿಗೆ ಕ್ಯಾನ್ಸರ್ ಇದೆ ಅಂತ. ನಾಗರಾಜ್ ವಸ್ತಾರೆ ಅವರು ಅವರೇ ಖುದ್ದಾಗಿ ಹೇಳಿದ್ರು, 2 ವರ್ಷದಿಂದ ತುಂಬ ಹೋರಾಟ ಮಾಡಿದ್ಲು. ಸೊ ಆ ಹೋರಾಟವನ್ನು ಜಯಿಸ್ಕೊಂಡಿದ್ಲು, ಬಟ್ ಕೊನೆಗೂ ನಾವು ಅವಳನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅಂತ. ಈ ಒಂದು ವಿಚಾರ ನಿಮಗೆ ಗೊತ್ತಿತ್ತಾ ಅಥವಾ ಹೇಗೆ ಅಂತ? ಆಫ್ಕೋರ್ಸ್ ಗೊತ್ತಿತ್ತು, ತುಂಬ ಮುಂಚೆಯಿಂದಾನೇ ಗೊತ್ತಿತ್ತು. ಮೇಡಮ್, ಇದು ಎಷ್ಟು ಶಾಕಿಂಗ್ ಅಂತ ನಿಮಗೆ ಅನ್ಸುತ್ತೆ? ಯಾಕಂದರೆ ನೀವು ತುಂಬ ಹತ್ತಿರದಿಂದ ನೋಡಿದಿರಾ, ಈವನ್ ಸೃಜನ್ ಸರ್ ಕಾರ್ಯಕ್ರಮ ಮಜಾ ಟಾಕೀಸಲ್ಲಿ. ಸೊ ನೀವು ತುಂಬ ಸಲ ಸೆಟ್ಗೆ ಹೋಗಿರ್ತೀರಾ ಅಂತ ಭಾವಿಸ್ತೀನಿ. ತುಂಬ ಹತ್ತಿರದಿಂದ ನೋಡಿದವರಾಗಿ ಕೇಳ್ತಾ ಇದ್ದೀನಿ. ಸೊ ಅಪರ್ಣಾ ಬಗ್ಗೆ ಏನು ಹೇಳ್ತೀರಾ ಅಂತ? ನಂದು ಅವ್ರದ್ದು 20 years ಫ್ರೆಂಡ್ಶಿಪ್. ಇಟ್ ಈಸ್ ಮೋರ್ ದ್ಯಾನ್ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಹೌದು, ಈ ಥರ ಆಗಬಾರ್ದಾಗಿತ್ತು. ಬಿಕಾಸ್ ತುಂಬ ತುಂಬ ಒಳ್ಳೆ ಹೃದಯ, ತುಂಬ ಒಳ್ಳೆ ವ್ಯಕ್ತಿತ್ವ, ಯಾರನ್ನು ನೋಯಿಸೋವಂಥ ಭಾವನೆನೇ ಇರಲಿಲ್ಲ ಅವ್ರಿಗೆ. ಆ ಥರದವ್ರಿಗೆ ಒಂದು ಸತಿ ದೇವ್ರ ಬಗ್ಗೆ ಕೋಪ ಬರುತ್ತೆ, ಇಂಥವ್ರಿಗೆ ಯಾಕಪ್ಪ ಇಂಥ ಒಂದು ಇಂಥ ಸ್ಥಿತಿನ ಕೊಡ್ತೀಯಾ ಅಂತ. ಹೀಗಾಗಬಾರ್ದಾಗಿತ್ತು, ಬಟ್ ಎವ್ರಿಥಿಂಗ್ ಈಸ್ ಫೇಟ್, ಏನು ಮಾಡೋಕ್ಕಾಗಲ್ಲ. ಮೇಡಮ್, ಒಳ್ಳೆ ಮನಸ್ಸುಗಳನ್ನು, ಒಳ್ಳೆ ವ್ಯಕ್ತಿತ್ವಗಳನ್ನು ಕಳ್ಕೊಂಡಾಗ ಬದುಕು ನಶ್ವರ ಅನ್ಸೋಕೆ ಶುರುವಾಗುತ್ತೆ. ಸೊ ಅಪರ್ಣಾ ಅವರನ್ನು ಕಳ್ಕೊಂಡಿರುವಂಥದ್ದು ನಿಮ್ಗೆ ಎಷ್ಟು ದುಃಖ ಕೊಟ್ಟಿದೆ? ತುಂಬ ಹತ್ತಿರದವರಾಗಿ ಏನು ಹೇಳ್ತೀರಾ ಈ ವಿಚಾರಕ್ಕೆ? ದುಃಖ ಆಗೇ ಆಗುತ್ತೆ. ಎಷ್ಟು ಅಂತ ಹೆಂಗೆ ಹೇಳಲಿ ನಾನು. ಈಗಲೂ ಕೆಲ ದಿನಗಳ ಹಿಂದೆ ಮಾತಾಡಿದ್ವಿ, ತುಂಬ ಹೊತ್ತು ಮಾತಾಡಿದ್ವಿ. ಪಾಪ ಅವರು ಬೇಜಾರು ಮಾಡ್ಕೊಂಡಿದ್ರು, ಅಯ್ಯೋ ನಂಗೆ ಹಿಂಗಾಯಿತು, ಬಟ್ ಇಟ್ಸ್ ಓಕೆ, ನಾನು ಪ್ರಿಪೇರ್ ಆಗಿಬಿಟ್ಟಿದ್ದೀನಿ, ಏನಾಗುತ್ತೋ ಆಗಲಿ, ನಾನು ಜಯಿಸ್ತೀನಿ ಅಂತ. ನಿಮ್ಮದೇ ಕಾರ್ಯಕ್ರಮ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತಂದರೆ, ಅವ್ರಿಗೆ ಹಿಂದೆ ಸಾಕಷ್ಟು ಹೆಸರುಗಳಿದ್ರೂ ಕೂಡ, ಮಸಣದ ಹೂವಿಂದ ಅವರು ಅಭಿನಯ ಮಾಡ್ಕೊಂಡು ಬಂದಿದ್ರು ಕೂಡ, ಆದರೆ ಪಾಪ್ಯುಲಾರಿಟಿ ಚಿಕ್ಕ ಮಕ್ಳಿಗೂ ಕೂಡ ಇವತ್ತು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತಂದರೆ ಮೇಡಮ್ ಅಂತ ಗೊತ್ತಿದೆ. ಸೊ ನಿಮ್ಮ ಕಾರ್ಯಕ್ರಮದಿಂದ ಆ ಥರದ್ದೊಂದು ಜನಪ್ರಿಯತೆ ಬಂದಿದ್ದಕ್ಕೆ ಏನು ಹೇಳ್ತಾರೆ? ಫಸ್ಟ್ ಅವ್ರಿಗೆ ಮಾಡೋದಕ್ಕೆ ತುಂಬ ಭಯ ಇತ್ತು. ಅಯ್ಯೋ ಏನೋ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ, ಇಲ್ಲಿವರೆಗೂ ನಾನು ನೋಡೋ ರೀತಿ ಬೇರೆ, ನೋಡ್ತಾ ಇದ್ದಿದ್ದ ರೀತಿ ಬೇರೆ, ಇನ್ನು ಮುಂದೆ ಈ ಒಂದು ಕಾಮಿಡಿ ಪಾತ್ರನ ನಿರ್ವಹಿಸಿದಾಗ ಪಾಸಿಟಿವ್ ಆಗಿ ತೊಗೋತಾರೋ ನೆಗೆಟಿವ್ ಆಗಿ ತೊಗೋತಾರೋ ಜನ ಅನ್ನೋದು. ಸೊ ನಾವು ಇಲ್ಲ ಮಾಡಿ, ಇದು 100% ಸೃಜನ್ ಮೇಲೆ ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ, ಇದು ಸಕ್ಸಸ್ ಆಗುತ್ತೆ ಈ ಕ್ಯಾರೆಕ್ಟರ್, ವರಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ಅಂತ ಹೇಳಿದ್ದು. ಹಾಗೆ ಹೇಳಿ ಒಪ್ಪಿಸಿ, ಆಮೇಲೆ ಶಿ ವಾಸ್ ವೆರಿ ಹ್ಯಾಪಿ. ಮೇಡಮ್, ನಾವು ಸಾಯ್ತೀವಿ ಅನ್ನುವಂಥ ವಿಚಾರವನ್ನು ನಮಗೆ ಗೊತ್ತಿದ್ದು ಅದನ್ನು ಅರಗಿಸ್ಕೊಂಡು ನಾವು ಅರಗಿಸ್ಕೊಳ್ಳೋದಿದೆಯಲ್ಲ, ಅದ್ರ ಜೊತೆ ಹೊಡೆದಾಡೋದಿದೆಯಲ್ಲ, ನೆಕ್ಸ್ಟ್ ಮೂಮೆಂಟಿಗೆ ಸಡನ್ನಾಗಿ ಡೆತ್ ಆಗೋದು ಬೇರೆ, ಬಟ್ ಸಾಯ್ತೀನಿ ಅಂತ ಡಾಕ್ಟ್ರ್ ಹೇಳಿದಾಗ ಅದ್ರ ಜೊತೆ ಹೋರಾಟ ಮಾಡೋದು ಬೇರೆ. ಸೊ ಇರಲಿ, ನಾನು ಫೇಸ್ ಮಾಡ್ತೀನಿ ಅಂತ ನಿಮ್ಮ ಒಟ್ಟಿಗೆ ಹೇಳಿದ್ರು ಅಂತ. ಯಾವ ಕೊರಗು ಅವ್ರನ್ನ ತುಂಬ ಕಾಡ್ತಾ ಇತ್ತು? ಈ ಆರೋಗ್ಯ ಸರಿ ಇಲ್ಲ ಅನ್ನೋದು ಬಿಟ್ಬಿಡೋಣ, ಯಾವುದಾದ್ರೂ ಚಿಂತೆಗಳಿತ್ತಾ, ಅಥವಾ ಈ ಕನಸುಗಳನ್ನು ನನಸು ಮಾಡಿ ಸಾಕಾರ ಮಾಡಿನೇ ನಾನು ಹೋಗಬೇಕು ಅನ್ನೋ ಥರದ್ದು ಯಾವುದಾದ್ರೂ ಆಲೋಚನೆಗಳಿತ್ತಾ ನಿಮ್ಮೊಟ್ಟಿಗೆ ಹೇಳಿದ್ರಾ ಅಂತ? ಏನೋ ಆ ಥರ ಏನೂ ಇರಲಿಲ್ಲ. ಬಟ್ ಅವರು ಇದು ಅತಿರೇಕಕ್ಕೆ ಹೋಗೋವರೆಗೂ ಕೂಡ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಒಂದು ಆ್ಯಂಕರಿಂಗ್ ಪ್ರೊಫೆಷನ್ನು ತುಂಬ ತೃಪ್ತಿಯಾಗಿದ್ದರು ಅವರು. ಯಾವಾಗಲೂ ಹೇಳೋರು, ನಾನು ತುಂಬ ಕೃತಜ್ಞತೆ ಹೇಳಬೇಕು ನನ್ನ ಪ್ರೊಫೆಷನ್ಗೆ. ನೋಡಿರೋ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹೋಸ್ಟ್ ಮಾಡಿರೋದು, ಎಷ್ಟೊಂದು ದೇವಸ್ಥಾನಗಳಲ್ಲಿ ಹೋಗಿ ಪ್ರೋಗ್ರಾಮ್ ಮಾಡಿರೋದು, ಇದೆಲ್ಲ ನಾನು ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋರು. ಅವ್ರಿಗೇನಂತ ಇದು ಮಾಡಲಿಲ್ಲ ಅನ್ನೋದೇನೂ ಇರಲಿಲ್ಲ.
ಮೇಡಮ್ ಸೃಜನ್ ಸರ್ ನಿನ್ನೆಯಿಂದ ಅವ್ರ ಜೊತೆ ನಿಂತಿದ್ದಾರೆ. ಸೊ ನಿಮ್ಮ ಪತಿಯಾಗಿ ನಿಂತಿರೋದು, ಜೊತೆಗೆ ತಮ್ಮ ಸಹೋದ್ಯೋಗಿ ಕೂಡ ಮಜಾ ಟಾಕೀಸಲ್ಲಿ. ಸೃಜನ್ ಈ ವಿಚಾರವನ್ನ ಕೇಳಿದಾಗ ರಿಯಾಕ್ಷನ್ ಹೇಗಿತ್ತು? ಎಲ್ಲಿದ್ರು ಸೃಜನ್ ಸರ್ ನಿನ್ನೆ ಅನ್ನೋಂಥ ವಿಚಾರ? ಇಲ್ಲ, ನಾವು ಮನೆಯಲ್ಲೇ ಇದ್ವಿ, ಜೊತೆನಲ್ಲೇ ಇದ್ವಿ ಮನೆಯಲ್ಲೇ. ನನಗೆ ಫಸ್ಟ್ ಫೋನ್ ಬಂದಿದ್ದು. ಹೇಳಿದಾಗ ಅಂದರೆ ನಮಗೆ ಅವ್ರ ಸ್ಥಿತಿ ಗೊತ್ತಿತ್ತಲ್ವಾ, ಈಗ ಯಾವ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾಯಿದ್ರು. ಅಪರ್ಣ ಸೃಜನ್ ಹತ್ರನೂ ಹೇಳೋರು ಗೊತ್ತಿತ್ತು. ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಹೀಗಾಗತ್ತೆ ಅಂತ ಗೊತ್ತಿದ್ರೂ ಅಯ್ಯೋ ಬೇಡ, ಇರಲಿ, ಅವ್ರು ಇನ್ನೂ ಒಂದಷ್ಟು ವರ್ಷಗಳ ಕಾಲ ಇರಲಿ, ನಮ್ಮೊಟ್ಟಿಗೆ ಕೆಲಸ ಮಾಡಲಿ ಅಂತಲೇ ನಾವು ಅಂದ್ಕೊತಾ ಇದ್ದಿದ್ದು. ಫೈನಲ್ ವರ್ಡ್ಸ್ ಮೇಡಮ್, ಅವ್ರನ್ನ ಕಳಿಸ್ಕೊಡೋದು ಕಷ್ಟ ಆಗ್ತಿದೆ, ಬಟ್ ಏನು ಹೇಳ್ತೀರಿ? ಅವರೆಲ್ಲೇ ಇದ್ದರೂ ಒಳ್ಳೆ ಖುಷಿಯಾಗಿರೋ ಜಾಗದಲ್ಲಿ ಖಂಡಿತವಾಗ್ಲೂ ಇರ್ತಾರೆ. ಮುಂದೆ ಅವ್ರಿಗೆ ಮುಂದಿನ ಜನ್ಮದಲ್ಲಿ ತುಂಬ ಒಳ್ಳೆ ಏನಂತಾರೆ, ಮತ್ತೊಂದು ಜನ್ಮ ಬಂದಾಗ ಅವರು ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತ ಕೇಳ್ಕೊಳ್ತೀನಿ. ಸೊ ಮಚ್ ಮೇಡಮ್. ಇದಿಷ್ಟು ಗ್ರೀಷ್ಮಾ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ವಿಶಾಲಾಕ್ಷಿ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.